KGF ಎಂದಾಕ್ಷಣ ನಮಗೆ ನೆನಪಾಗೋದು ನಮ್ಮ ರಾಕಿ ಬಾಯ್ ಅಲ್ವಾ? ಅಂದಹಾಗೆ ಈ KGF ಎಂಬ ಕನ್ನಡ ಚಲನಚಿತ್ರವು ಭಾರತದ ಚಲನಚಿತ್ರ ರಂಗದಲ್ಲಿ ಇತಿಹಾಸ ಸೃಷ್ಟಿಸಿ ಇಡೀ ವಿಶ್ವದಲ್ಲಿ ಸಂಚಲನ ಮೂಡಿಸಿದ ಒಂದು ಅದ್ಭುತ ಚಲನಚಿತ್ರ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಅಂದಾಗೆ ಈ ವಿಷಯನ ಇವಾಗ ನಾನು ಏನಕ್ಕೆ ಹೇಳ್ತಾ ಇದ್ದೀನಂದರೆ, ಇವತ್ತು ನನ್ನ ಈ ವಿಡಿಯೋದಲ್ಲಿ ನೀವು ನೋಡೋದು ಅದೇ KGF ಚಲನಚಿತ್ರದಲ್ಲಿ ಬರುವ ದೃಶ್ಯಗಳನ್ನು ಆಧರಿಸಿ ಅದೇ ಮಾದರಿಯಲ್ಲಿ ನಿರ್ಮಾಣ ಮಾಡಿರುವ ಒಂದು ರೆಸ್ಟೋರೆಂಟ್, ಅದುವೇ KGF ಅಂದರೆ ಕನ್ನಡಿಗಾಸ್ ಗೋಲ್ಡನ್ ಫುಡ್ ಅಂತ. ಕರ್ನಾಟಕದ KGF ರೆಸ್ಟೋರೆಂಟ್ ವರ್ಲ್ಡ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವ್ಲಾಗ್ ಆನ್ ವಿತ್ ರಾಘವ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹೆಲೋ ಗೆಳೆಯರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ ಆನ್ ವಿತ್ ರಾಘವ್. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಗೊತ್ತಿರುತ್ತೆ, ಆಲ್ರೆಡಿ ನೀವು ಥಂಬ್ನೇಲ್ ನೋಡಿರ್ತೀರ. ಓಕೆ, ಎಸ್, ಬೆಂಗಳೂರಿನ ಸಹಕಾರ ನಗರದಲ್ಲಿರುವ ಒಂದು KGF ಮಾದರಿಯ ಅಂದರೆ KGF ಥೀಮ್ ಮೇಲೆ ನೂತನವಾಗಿ ನಿರ್ಮಾಣ ಮಾಡಿರುವ ಒಂದು ಚಿಕ್ಕ ರೆಸ್ಟೋರೆಂಟ್. ಓಕೆ, ಇವತ್ತಿನ ಕಂಪ್ಲೀಟ್ ವಿಡಿಯೋದಲ್ಲಿ ನಾನು ನಿಮಗೆ KGF ರೆಸ್ಟೋರೆಂಟ್ ಬಗ್ಗೆ ಸಂಪೂರ್ಣವಾದ ಒಂದು ವಿವರಣೆಯನ್ನು ಕೊಡ್ತೀನಿ. ಓಕೆ, ಆ್ಯಕ್ಚುಲಿ ನಾನು ತುಂಬ ಯೂಟ್ಯೂಬ್ ವಿಡಿಯೋಸ್ಗಳನ್ನು ನೋಡಿದ್ದೀನಿ. ನನಗೆ ಮುಂಚೆ ಗೊತ್ತಿರಲಿಲ್ಲ ಇದ್ರ ಬಗ್ಗೆ, ಆ್ಯಂಡ್ ನಾನು ಅದರಲ್ಲೆಲ್ಲ ನೋಡಿದ್ದೆ, ರಿವ್ಯೂಸ್ಗಳನ್ನು ನೋಡಿದ್ದೆ. ಅಂದರೆ ಲೈಕ್ ಈ ಹೋಟೆಲನ್ನು, ರೆಸ್ಟೋರೆಂಟನ್ನು ಕಂಪ್ಲೀಟ್ KGF ಮಾದರಿಯಲ್ಲಿ ಅಂದರೆ ಬಿಲ್ಡ್ ಮಾಡಿದ್ದಾರೆ. ಸೊ ಇದನ್ನು ನೋಡಿಬಿಟ್ಟು, ರಿವ್ಯೂಸನ್ನು ನೋಡಿಬಿಟ್ಟು ನನಗೆ ಅಲ್ಲಿಗೆ ಹೋಗ್ಬೇಕನ್ನಿಸ್ತು. ಆ್ಯಂಡ್ ಅದನ್ನು ಬ್ಯೂಟಿಫುಲ್ಲಾಗಿ ಶೂಟ್ ಮಾಡಿಬಿಟ್ಟು ನಿಮಗೆ ಅದನ್ನು ವ್ಲಾಗ್ ಥರ ಮಾಡಿ ನಿಮಗೆ ತೋರಿಸ್ಬೇಕಂತ ಮನಸ್ಸಾಯಿತು. ಸೊ ಆ KGF ರೆಸ್ಟೋರೆಂಟನ್ನು ನೋಡೋಕ್ಕೆ ಹೊರಟೆ. ಇವಾಗ ನಾವು ಒಂದು KGF ಹೋಟೆಲಿಗೆ ಬಂದಿದ್ದೀವಿ. ಇದು ಬೆಂಗಳೂರಿನ ಸಹಕಾರ ನಗರದಲ್ಲಿ ಇರುತ್ತೆ. ಕಂಪ್ಲೀಟಾಗಿ ಒಂದು KGF ಥೀಮನ್ನೇ ರೆಡಿ ಮಾಡಿದ್ದಾರೆ. ಒಳಗಡೆ ಹೋಗ್ಬಿಟ್ಟು ನೋಡೋಣ ಹೇಗಿದೆ ಅಂತ. ಓಕೆ ನೋಡಿ, ಕಂಪ್ಲೀಟಾಗಿ KGF ಸ್ಟೈಲಲ್ಲೇ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕನ್ನಡಿಗಾಸ್ ಗೋಲ್ಡನ್ ಫುಡ್ ಅಂತ ತುಂಬ ಚೆನ್ನಾಗಿದೆ. ಒಂದು ರೀತಿ ನರಾಚಿ ಸಾಮ್ರಾಜ್ಯನ ತೋರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ.
KGF ನರಾಜಿ ಸಾಮ್ರಾಜ್ಯ ಹೇಗಿದೆ ಅಂತ ನೋಡ್ಕೊಂಬೋಣ. ಓಕೆ, ಒಳಗಡೆ ಹೋಗೋಣ ಈಗ. ಸೊ ಸ್ಟಾರ್ಟಿಂಗ್ ಎಂಟ್ರಿ ಆಗುವಾಗಲೇ ಒಂದು ರೀತಿ ಹೊರಗಡೆಯಿಂದ ನೀವು ಲುಕ್ ನೋಡಿದ್ರೆ ಒಂದು ರೀತಿ ನರಾಚಿ ಸಾಮ್ರಾಜ್ಯ ಅಂತ ಇತ್ತಲ್ವ, ಲೈಕ್ KGFನ ಪಡೆಗೋಸ್ಕರ ನಮ್ಮ ರಾಕಿ ಬಾಯ್ ನರಾಚಿ ಸಾಮ್ರಾಜ್ಯಕ್ಕೆ ಹೋಗ್ತಾರೆ. ಸೊ ಅದೇ ಒಂದು ಲುಕ್ ಬರುತ್ತೆ ಹೊರಗಡೆಯಿಂದ ನೀವು ನೋಡಿದಾಗ. ನರಾಚಿ ಸಾಮ್ರಾಜ್ಯದ ಒಂದು ಕೋಟೆಯೊಳಗೆ ಎಂಟ್ರಿ ಆಗ್ತಾ ಇರೋ ಒಂದು ಅನುಭವ ನಿಮ್ಗಾಗುತ್ತೆ ಒಳಗಡೆ ಹೋಗುವಾಗ. ಫಸ್ಟ್ ನೀವು ನರಾಚಿ ಸಾಮ್ರಾಜ್ಯದೊಳಗೆ ಎಂಟ್ರಿ ಆದ ತಕ್ಷಣವೇ ಎದುರುಗಡೆ ನೀವು ಕಾಣೋದು ನಮ್ಮ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಒಂದು ಫೋಟೋ. ನಿಜವಾಗ್ಲೂ ಖುಷಿ ಆಗುತ್ತೆ. ಅಲ್ಲಿ ಹೋದ ಕೂಡಲೇ ನನಗೆ ಆ ಫೋಟೋ ನೋಡಿದೆ ಆ್ಯಂಡ್ ಒಂದು ನಮಸ್ಕಾರ ಮಾಡಿದೆ. ಆ್ಯಂಡ್ ಒಳಗಡೆ ಹೋದ ಕೂಡಲೇ ಲೈಕ್ ನೀವು ಆ ಗೇಟ್ ಓಪನ್ ಆಗುತ್ತಲ್ಲ, ನೋಡಿದ್ರಲ್ಲ ನೀವು KGF ಮೂವಿಯಲ್ಲಿ ಅವನು ಲೈಕ್ ರಾಕಿ ಬಾಯ್ಗೆ ಬೇಡಿ ಹಾಕಿರ್ತಾರೆ ಆ್ಯಂಡ್ ಅಲ್ಲಿ ತೊಗೊಂಡು ಹೋಗ್ತಾರೆ ಸ್ಲೇವ್ಸ್ಗಳಿಗೆ, ಅಂದರೆ ಜೀತದಾಳುಗಳಿಗೆ ಅಲ್ಲಿ ವರ್ಕ್ ಮಾಡೋಕ್ಕೆ ತೊಗೊಂಡು ಹೋಗ್ತಾರೆ. ಸೊ ಆವಾಗ ಅಲ್ಲಿ ಟ್ರಕ್ಕಿಂದ ಇಳಿದು ಅವ್ರು ಒಳಗಡೆ ಹೋಗುವಾಗ ಆ ಡೋರ್ ಸ್ಲೈಡಾಗಿ ಓಪನ್ ಆಗುತ್ತೆ ನೋಡಿ. ಅದೇ ರೀತಿ ಡೋರನ್ನು ಒಳಗಡೆ ಕೂಡ ಮಾಡಿದ್ದಾರೆ, ಸ್ಲೈಡಾಗಿ ಓಪನ್ ಆಗುತ್ತೆ. ಆ್ಯಂಡ್ ತುಂಬಾ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಪ್ರತಿಯೊಂದನ್ನು. ನನಗೆ ಅಂತೂ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ನೀವು ಹೋದರೆ ತುಂಬಾ ಖುಷಿ ಪಡ್ತೀರಾ ನಿಜವಾಗ್ಲೂ. ಇವಾಗ ನಾನು KGF ಹೋಟ್ಲಿಗೆ ಎಂಟ್ರಿ ಮಾಡ್ತಾ ಇದ್ದೆ. ಬನ್ನಿ ನರಾಚಿ ಸಾಮ್ರಾಜ್ಯಕ್ಕೆ ಹೋಗೋಣ. ನರಾಚಿ ಸಾಮ್ರಾಜ್ಯದ ಗೇಟ್ ಓಪನ್ ಮಾಡ್ತಾ ಇದ್ವಿ. ಆ್ಯಂಡ್ ಒಳಗಡೆ ಹೋದಾಗ ಪೇಂಟಿಂಗ್ಸ್ ನೋಡಿದೆ, ನಿಜವಾಗ್ಲೂ ಕಳೆದೋಗ್ಬಿಟ್ಟೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ರೀ ಅದು ಪೇಂಟಿಂಗು. 3D ಪೇಂಟಿಂಗ್ ಆ್ಯಕ್ಚುಲಿ ಒಂದು ರೀತಿ ನೀವು ಲೈಕ್ ಆ ಪೇಂಟಿಂಗ್ ನೋಡಿದ್ರಲ್ವ, ಅಲ್ಲಿ KGF ಒಂದು ಲೈಕ್ ಆ ಸೆಟ್ ಇರುತ್ತಲ್ಲ, ನೀವು KGF ಮೂವಿಲಿ ಸೆಟ್ ನೋಡಿರ್ಬೋದು. ಆ ಸೆಟ್ ಒಳಗೆ ರಿಯಲ್ ಆ ಸೆಟ್ ಹಾಕಿದ್ದಾರೆ ಅನ್ನೋ ಒಂದು ಅನುಭವ ಆಗುತ್ತೆ ನಿಮಗೆ. ಆ್ಯಂಡ್ ಆ ಪೇಂಟಿಂಗನ್ನು ನೀವು ಪ್ರಾಪರಾಗಿ ಒಬ್ಸರ್ವ್ ಮಾಡಿದ್ರೆ ಲೈಕ್ ನೀವೇ ಒಳಗಡೆ ಎಂಟರ್ ಆಗ್ತಾ ಇದ್ದೀರಾ. ಆ ಒಂದು KGF ಸಾಮ್ರಾಜ್ಯದೊಳಗೆ ನೀವೇ ಎಂಟರ್ ಆಗ್ತಾ ಇರೋ ಒಂದು ರಿಯಲ್ ಅನುಭವ ಆಗುತ್ತೆ ರೀ ನಿಜವಾಗ್ಲೂ. ಪ್ರತಿಯೊಂದು ಕಾರ್ನರಲ್ಲೂ ಆ ಮೂವಿಯಲ್ಲಿ KGF ಮೂವಿಯಲ್ಲಿ ಫಸ್ಟ್ ಪಾರ್ಟು ಸೆಕೆಂಡ್ ಪಾರ್ಟಲ್ಲಿ ಯೂಸ್ ಮಾಡಿದಂತಹ ಒಂದು ಮಟೀರಿಯಲ್ ಇರ್ಬೋದು, ಲೈಕ್ ಗುದ್ದಲಿ ಅದೆಲ್ಲ ಪ್ರಾಪರಾಗಿ ಇಟ್ಟಿದ್ದಾರೆ ಒಂದೊಂದು ಕಡೆ. ಅದು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅದನ್ನು ನಾವು ಕೈಲಿ ಹಿಡ್ಕೊಂಡು KGF ಮೂವಿ ಒಂದು ಎಕ್ಸ್ಪೀರಿಯನ್ಸ್ನ ಅಲ್ಲಿ ಮಾಡ್ಬೋದು. ಆ್ಯಕ್ಚುಲಿ ತುಂಬಾ ಖುಷಿ ಆಗುತ್ತೆ ನಿಜವಾಗ್ಲೂ. ಡಿಸೈನ್ಸ್ ನೋಡಿ, ಕಂಪ್ಲೀಟ್ KGF ಮಾದರಿನೇ ಮಾಡಿದ್ದಾರೆ. ಈ ಕೋಲ್ಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಚಾರ್ಕೋಲ್ಸ್ ನೀವು ನೋಡಿರಬೇಕು ಆ್ಯಕ್ಚುಲಿ. ಗೊತ್ತಿದೆಯಾ ನಿಮಗೆ? KGFಲ್ಲಿ ಯಶ್ ಇದನ್ನು ಇಟ್ಕೊಂಡು ಬರ್ತಾನಲ್ವ, ಯಾವುದಿದ್ದು ಸ್ಟೈಲು? 1 2 3 4 ಎಷ್ಟಾಯಿತು ಅಂತ ಕೇಳ್ತಾನಲ್ವ, ಅದಿದೆ. ಸೊ ಇದನ್ನೆಲ್ಲ ಬಂದರೆ ನೀವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನನಗೆ ಗ್ಯಾರಂಟಿ ಇದೆ, ನೀವು ಒಳಗಡೆ ಹೋದ ನಂತರ
ಡೆಫಿನೆಟಾಗಿ ನೀವು ಫ್ಯಾಮಿಲಿ ಅಥವಾ ನಿಮ್ಮ ಫ್ರೆಂಡ್ಸನ್ನು ಕರ್ಕೊಂಡು ಹೋದಾಗ ಡೆಫಿನೆಟಾಗಿ ಎಂಜಾಯ್ ಮಾಡ್ತೀರಾ. 100% ಎಂಜಾಯ್ ಮಾಡ್ತೀರಾ. ಅಷ್ಟು ಚೆನ್ನಾಗಿದೆ ಒಳಗಡೆ ಇಂಟೀರಿಯರ್ಸ್. ಇದಂತೂ ನೀವು ನೋಡಿರ್ತೀರಾ. ಇದು ಗೊತ್ತಾ ಯಾವ್ದು ಹೇಳಿ? ಇದು ನೆನ್ಪು ಬಂದಿರ್ಬೇಕು ನಿಮ್ಗೆ. ಇವಾಗ KGF ಮೂವಿ ನೋಡಿದ್ದಿದ್ರೆ ಏನಂದ್ರೆ ಸುತ್ತಿಗೆನಾ, ದೊಡ್ಡ ಸುತ್ತಿಗೆನಾ ನೋಡಿ. ಇದು ಅದರಲ್ಲಿ KGF ಅಲ್ಲಿ ಯಶ್ ವಿಲನಿಗೆಲ್ಲ ಹೊಡಿತಾನೆ, ಸ್ಲೋ ಮೋಷನಲ್ಲಿ ತೋರಿಸಿದಾರೆ. ಅದು ಒಂದು ಥೀಮ್ ಇಟ್ಟಿದ್ದಾರೆ, ಅದನ್ನು ಕೂಡ ಇಟ್ಟಿದ್ದಾರೆ. ಈಗ ಬಂದು ನೀವು ಲೈಕ್ ಸೆಲ್ಫಿ ಕೂಡ ತೊಗೊಳ್ಬೋದು ಆಯ್ತಾ. ಮೂವೀಸಲ್ಲಿ ಅವ್ರು ಮಾಡಿರೋ ಆ್ಯಕ್ಷನ್ ಅನ್ನೋದ್ರೆ ಇಲ್ಲೂ ಸ್ವಲ್ಪ ನೀವು ಅದನ್ನು ಕೈ ಹಿಡಿಸೋ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. KGF 1 ಸುತ್ತಿಗೆಯನ್ನು ಬಳಸಿದ್ರಲ್ಲ, ಆ ಸುತ್ತಿಗೆಯನ್ನು ಪ್ರತಿಯೊಂದು ಮೂಲೆಯಲ್ಲೂ ನೀವು ಪ್ರತಿಯೊಂದು ಕಾರ್ನರಲ್ಲೂ ನೀವು ನೋಡ್ಬೋದು. ಅದನ್ನು ನಾವು ಕೈಲಿ ಹಿಡಿದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಕೂಡ ಅಲ್ಲಿ ಅವಕಾಶ ಇದೆ. ಬಟ್ ಅಲ್ಲಿರೋ ಸಲಕರಣೆಗಳನ್ನಾಗಲಿ ಯಾವುದೇ ಒಂದು ವಸ್ತುಗಳನ್ನಾಗಲಿ ನೋಡಿ, ಬಟ್ ಅದನ್ನು ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ಮಕ್ಕಳು ಎಕ್ಸೈಟ್ಮೆಂಟಲ್ಲಿ ಅದನ್ನು ಕೆಡಿಸುವಂಥ ಒಂದು ಚಾನ್ಸಸ್ ಇರುತ್ತೆ. ನೀವು ಅದಕ್ಕೆ ಯಾವುದಕ್ಕೂ ಅವಕಾಶ ಮಾಡಿಕೊಡ್ಬೇಡಿ. ಯಾಕಂದರೆ ಅದನ್ನು ನಮಗೋಸ್ಕರ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಿದ್ದಾರೆ. ಅಲ್ಲಿರುವ ಪ್ರಾಪ್ಸ್ಗಳನ್ನು ಅಥವಾ ಕೆಲವೊಂದು ಸಲಕರಣೆಗಳನ್ನು ಅಥವಾ ಕೆಲವೊಂದು ಲೈಕ್ ಡಮ್ಮಿ ಬಂದೂಕುಗಳನ್ನೆಲ್ಲ ಇಟ್ಟಿದ್ದಾರೆ. ಅದನ್ನು ಚೆನ್ನಾಗಿ ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಯಾಕಂದರೆ ನಮಗೋಸ್ಕರನೇ ಮಾಡಿರೋದು ಅದು. ಸೊ ಅದನ್ನು ಹಾಳಾಗದಿದ್ದಂತೆ ನೋಡ್ಕೊಳ್ಳಿ. ಓಕೆ, ಮಕ್ಕಳಿಂದ ಸ್ವಲ್ಪ ಸೇಫ್ ಆಗಿಡಿ ಅಂತ ಅಲ್ಲಿಗೆ ಬರೋ ಫ್ಯಾಮಿಲಿಗೆ ನನ್ನ ಒಂದು ರಿಕ್ವೆಸ್ಟ್. ಆ್ಯಂಡ್ ಲೈಟಿಂಗ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ನೀವು ಒಳಗಡೆ ಹೋದ ಪ್ರತಿಯೊಂದು ಮೂಲೆನೂ ಪ್ರತಿಯೊಂದು ಕಾರ್ನರ್ಗಳನ್ನು ತುಂಬ ಅದ್ಭುತವಾಗಿ ಒಂದು ಕ್ರಿಯೇಟಿವ್ ಆಗಿ ಕ್ರಿಯಾತ್ಮಕವಾಗಿ ಒಂದು ರೀತಿ ಡೆಕೋರೇಟ್ ಮಾಡಿದ್ದಾರೆ. ಆ್ಯಂಡ್ ಹ್ಯಾಟ್ಸ್ ಆಫ್ ಆ ಇಂಟೀರಿಯರನ್ನು ಡಿಸೈನ್ ಮಾಡಿದವರಿಗೆ. ನನಗೆ ಕ್ಯೂರಿಯಾಸಿಟಿ ಇತ್ತು, ನನಗೆ ಎಕ್ಸೈಟ್ಮೆಂಟ್ ಇತ್ತು ಅವ್ರ ಕಿಚನ್ ನೋಡಬೇಕಂತ ಆ್ಯಕ್ಚುಲಿ. ಸೊ KGF ರೆಸ್ಟೋರೆಂಟ್ನ ಒಂದು ಕಿಚನ್ಗೆ ನಾನು ಎಂಟ್ರಿ ಮಾಡಿದೆ. ಇವರ ಬ್ಯೂಟಿಫುಲ್ ಕಿಚನಲ್ಲಿದ್ದೀನಿ. ಆ್ಯಂಡ್ ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಕೆಲಸನ ಜೋರಾಗಿ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು. ಅಲ್ಲೋಡಿ, ಹಾಯ್ 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 ಹಾಯ್.
ಸೊ ಅಲ್ಲಿಗೆ ಹೋದಾಗ ಅಲ್ಲಿ ಕಿಚನ್ ಅಲ್ಲಿ ಸ್ಟಾಫ್ಸ್ಗಳು ತುಂಬಾ ಫ್ರೆಂಡ್ಲಿ ಇದ್ದರು. ಆ್ಯಕ್ಚುಲಿ ನಂಗೆ ತುಂಬಾ ಸಪೋರ್ಟಿವ್ ಆಗಿದ್ದರು. ನಾನು ವಿಡಿಯೋಸ್ ಮಾಡ್ತಾಯಿದ್ದೆ, ಬಟ್ ಅವರು ತಮ್ಮ ವರ್ಕಲ್ಲಿ ತುಂಬಾ ಬ್ಯುಸಿ ಇದ್ದರು. ಲೈಕ್ ಫುಡ್ ಪ್ರಿಪೇರ್ ಮಾಡೋದಾಗಲಿ ಪ್ರತಿಯೊಂದು ವರ್ಕಲ್ಲಿ ತುಂಬಾ ಬ್ಯುಸಿ ಇದ್ದರು. सर जी स्माइल तो करो. ಮತ್ತು ಕಿಚನ್ ತುಂಬಾ ಹೈಜಿನಿಕ್ ಆಗಿತ್ತು, ತುಂಬಾ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿದರು. ಆ್ಯಂಡ್ ಪ್ರತಿಯೊಬ್ಬರು ಬ್ಯುಸಿ ಇದ್ದರು. ಅಲ್ಲಿ ಅವರಿಗೆ ಹೆಚ್ಚು ಮಾತಾಡ್ಸೋಕ್ಕಾಗಿಲ್ಲ. ಮಾತಾಡ್ಸಿದ್ರೆ ಲೈಕ್ ಕಸ್ಟಮರ್ಸಿಗೆ ಅವ್ರು ಫುಡ್ ಪ್ರಿಪೇರ್ ಮಾಡ್ತಾಯಿದ್ರು. ಸೊ ಮಾತಾಡ್ಸಿದ್ರೆ ಅವರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರು ಯಾವ ರೀತಿ ಪ್ರಿಪೇರ್ ಮಾಡ್ತಾರಂತ ತೋರ್ಸೋಕ್ಕೋಸ್ಕರ ನಿಮಗೆ ಅಲ್ಲಿ ಹೋಗಿದ್ದೆ ನಾನು, ನಿಮಗೆ ತೋರ್ಸೋಕ್ಕೋಸ್ಕರ ಅಷ್ಟೇ. ಸೊ ಹಾಗೆ ಬಂದೆ. KGF ಫುಡ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಸ್ಪೆಷಲ್ ಫುಡ್ಡನ್ನು KGF ರೆಸ್ಟೋರೆಂಟ್ನ ಒಂದು ಸ್ಪೆಷಲ್ ನಾನ್ ವೆಜ್ ಫುಡ್ಡನ್ನು ಆರ್ಡರ್ ಮಾಡಿದೆ. ಅಂದಾಗೆ ನಾನು ಆರ್ಡರ್ ಮಾಡಿರೋ KGF ಹೋಟೆಲ್ನ ಒಂದು ಸ್ಪೆಷಲ್ ಫುಡ್ನ ಈ ನಾರ್ತ್ ಇಂಡಿಯಾದ ಮುದ್ದಾದ ಹುಡುಗ ನನಗೆ ತಂದು ಸರ್ವ್ ಮಾಡಿದರು. KGF ಒಂದು ಸ್ಪೆಷಲ್ ಡಿಶ್ಶು, ಸ್ಪೆಷಲ್ ಫುಡ್ ಕೊಟ್ಟಿದ್ದಾರೆ. ಇಲ್ಲಿ ಕಲ್ಮಿ ಇದೆ ಆ್ಯಂಡ್ ಎರಡು ಮೂರು ಡಿಶ್ ಐಟಮ್ ಹೇಳ್ದೆ ನನಗೆ ಗೊತ್ತಾಗಿಲ್ಲ ಆ್ಯಕ್ಚುಲಿ. ಸೊ ಸಾರಿ, Guntur chicken. ಇದು ಗುಂಟೂರು ಚಿಕನ್ ಆ್ಯಕ್ಚುಲಿ. South style, it's Conti, and this one is Indian, North Indian style. ನಾರ್ತ್ ಇಂಡಿಯನ್ South style. ಸೌತ್ ಸ್ಟೈಲ್ ಗುಂಟೂರು ಚಿಕನ್ ಸೌತ್ ಸ್ಟೈಲ್ ಅಂತೆ. ಆಮೇಲೆ ಇದು Conti is the fire wings. ಫೈರ್ ವಿಂಗ್ಸ್ ಕहाँ Continental. ಕಾಂಟಿನೆಂಟಲ್. ಓಕೆ, This is the in North Indian. ನಾರ್ತ್ tandoori. ಇಂಡಿಯನ್ ಕಲ್ಮಿ. Tandoori. ಓಕೆ, ಥ್ಯಾಂಕ್ ಯು ಸರ್. ಸರ್ವ್ ಮಾಡಿದ್ದು ಹೆಸರೇನು? उसका नाम क्या है? Gagan. आपका नाम क्या है? ಗಗನ್ ಸರ್. ಆ್ಯಕ್ಚುಲಿ ನನಗೆ ಸರ್ವ್ ಮಾಡಿದ್ದು ಇವರು ತಂದು ಕೊಟ್ಟಿದ್ದಾನೆ. ಕ್ಯೂಟ್ ಇದ್ದಾರೆ ಹುಡುಗ ಆ್ಯಕ್ಚುಲಿ. ಆ ಕहाँ से हो? मैं दार्जिलिंग से. हाँ, दार्जिलिंग से. थैंक यू सो मच. ನೋಡೋಣ ಇವಾಗ ಹೇಗಿರುತ್ತೆ ಅಂತ ತಿನ್ಬೇಕು. ಯಾರು ವೆಜಿಟೇರಿಯನ್ ನೋಡ್ತಾ ಇದ್ರು, ಪ್ಲೀಸ್ ಇನ್ ಕೇಸ್ ನಿಮ್ಗೆ ಇದು ಇಷ್ಟ ಆಗಿಲ್ಲ ಅಂದರೆ ಜಸ್ಟ್ ಸ್ಕಿಪ್ ಮಾಡಿ ನೋಡಿ. ಈ ಒಂದು ಸೆಕ್ಷನನ್ನು ಸ್ಕಿಪ್ ಮಾಡಿ ನೋಡಿ. ಜಸ್ಟ್ ನಾನ್ ವೆಜ್ ಫುಡ್ ಬಗ್ಗೆ ಹೇಳ್ತೀನಿ, ದ್ಯಾಟ್ಸ್ ವೈ. ಓಕೆ, ಆ್ಯಂಡ್ ಅಪಾಲಜಿ ಇರಲಿ. ಸೊ ಆ್ಯಕ್ಚುಲಿ ಇದು ನಾರ್ತ್ ಇಂಡಿಯನ್ ಸ್ಟೈಲು, ಓಕೆನಾ. ಕಲ್ಮಿ ಇದೆ ಇದರಲ್ಲಿ. ಆ್ಯಂಡ್ ಇದು ಕಾಂಟಿನೆಂಟಲ್. ಓಕೆ, ಫೈರ್ ಚಿಕನ್ ಥರ ಇದೆ, ಅಂದರೆ ಲೈಕ್ ಏನು ಫುಲ್ ಕೆಂಪು ಮೆಣಸಿನ್ಕಾಯಿ ಇರುತ್ತಲ್ಲ ಆ ಥರ ಇದೆ. ಆಮೇಲೆ ಇದು ಗುಂಟೂರು ಚಿಕನ್ ಅಂತ. ಗುಂಟೂರು ಚಿಕನ್ ನೀವು ಕೇಳಿರಬೇಕು. ತುಂಬ ಚೆನ್ನಾಗಿದೆ, ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಟೇಸ್ಟ್ ನೋಡೋಣ. ರಿಯಲಿ ಗುಡ್, ತುಂಬ ಚೆನ್ನಾಗಿದೆ ಟೇಸ್ಟ್. ಆ್ಯಂಡ್ ಫುಡ್ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಟೇಸ್ಟಿಯಾಗಿತ್ತು ಫುಡ್ಡು. ನಾನ್ ವೆಜ್ ತುಂಬಾ ಚೆನ್ನಾಗಿ ಮಾಡಿದರು. ಬಟ್ ಇಲ್ಲಿ ವೆಜ್ ಮತ್ತು ನಾನ್ ವೆಜ್ ಎರಡೂ ಸಿಗುತ್ತೆ. ವೆಜ್ ಬೇಕಾದರೂ ವೆಜ್ ಆರ್ಡರ್ ಮಾಡ್ಬೋದು, ನಾನ್ ವೆಜ್ ಬೇಕಾದರೂ ನಾನ್ ವೆಜ್ ಆರ್ಡರ್ ಮಾಡ್ಬೋದು. ಆ್ಯಂಡ್ ಫುಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ ಟೇಸ್ಟ್. ಸಗದಾಗಿದೆ. ನೀವು ಇಲ್ಲಿಗೆ ಬಂದರೆ ಇನ್ ಕೇಸ್ ನೀವು ನಾನ್ ವೆಜಿಟೇರಿಯನ್ ಆಗಿದ್ದಿದ್ರೆ ನಿಮ್ಗೆ ಇಲ್ಲಿ ವೆಜ್ಜು ಸಿಗುತ್ತೆ, ನಾನ್ ವೆಜ್ಜು ಸಿಗುತ್ತೆ. ಇನ್ ಕೇಸ್ ನೀವು ನಾನ್ ವೆಜ್ ಆಗಿದ್ದಿದ್ರೆ KGF ಸ್ಟೈಲ್ ಸ್ಪೆಷಲ್ ಫುಡ್ಡನ್ನು ಇಲ್ಲಿ ಒಂದ್ಸಲ ಟ್ರೈ ಮಾಡಿ. ಓಕೆ, ಬಾಕಿ ಎಲ್ಲನೂ ಮೆನ್ಯೂ ಸಖತ್ತಾಗಿದೆ, ತುಂಬ ಇದೆ. ಬಟ್ ಮೆನ್ಯೂದು ಹೇಳ್ತೀನಿ ನಿಮ್ಗೆ ಏನೇನಿದೆ ಫುಡ್ ಅಂತ. ಆ್ಯಂಡ್ ನೀವು ನಾನ್ ವೆಜಿಟೇರಿಯನ್ ಆಗಿದ್ದಿದ್ರೆ KGF ಸ್ಟೈಲ್ ಚೆನ್ನಾಗಿ ಒಂದು ಎಂಜಾಯ್ ಮಾಡಿ ಬಂದುಬಿಟ್ಟು. ಅದರಲ್ಲಿ ನಿಮಗೆ ಗುಂಟೂರು ಸ್ಪೆಷಲ್ ಇರುತ್ತೆ, ವೆರೈಟೀಸ್ ಇರುತ್ತೆ. ಗುಂಟೂರು ಸ್ಪೆಷಲ್ ಆ್ಯಂಡ್ ಕಾಂಟಿನೆಂಟಲ್ ಇರುತ್ತೆ, ಆ್ಯಂಡ್ ನಾರ್ತ್ ಇಂಡಿಯನ್ ಸ್ಟೈಲ್ದು ಇರುತ್ತೆ. ಲೆಗ್ ಪೀಸ್ ಆಗಲಿ ಅದು ತುಂಬ ಚೆನ್ನಾಗಿದೆ. ನನಗೆ ಟೇಸ್ಟ್ ಅದು ತುಂಬ ಇಷ್ಟ ಆಯಿತು. ನಿಜವಾಗ್ಲೂ ಫುಡ್ ಟೇಸ್ಟ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಅಂದರೆ ಹೆವಿ ಫುಡ್ ತೊಗೊಂಡಿಲ್ಲ. ಆ್ಯಕ್ಚುಲಿ ಒಂದು KGF ಸ್ಪೆಷಲ್ ಅಂತ ತೊಗೊಂಡೆ. ಆ್ಯಂಡ್ ಕರ್ಡ್ ರೈಸ್ ಆರ್ಡರ್ ಮಾಡಿದೆ. ಕರ್ಡ್ ರೈಸ್ ನೋಡಿ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದೆ. ಮತ್ತು ಊಟ ಫಿನಿಶ್ ಆಯಿತು. ಕೆಲವು ವಿಡಿಯೋ ಶೂಟ್ಗಳನ್ನು ಮಾಡಿದೆ. ಓಕೆ, ಆಮೇಲೆ ಸಿಗ್ತೀನಿ.
ನಾನು ಕೆಲವೊಂದು ರಿವ್ಯೂಸಲ್ಲಿ ನೋಡಿದ್ದೀನಿ ಆ್ಯಕ್ಚುಲಿ ಸರ್ವಿಸ್ ತುಂಬ ಲೇಟ್ ಆಗುತ್ತೆ ಅದು ಇದು ಅಂತ ರಿವ್ಯೂಸ್ ಕೊಟ್ಟಿದ್ದಾರೆ. ಬಟ್ ನಾವು ಅವ್ರಿಗೆ ಅದನ್ನು ಕೇಳಿದಾಗ, ಅಲ್ಲಿ ಮ್ಯಾನೇಜರ್ಗೆ ನಾನು ಮಾತಾಡಿದಾಗ ನಾನು ಕೇಳಿದಾಗ ಹೀಗಿತ್ತು ರಿವ್ಯೂಸ್ ಅಂತ ಕೇಳಿದಾಗ ಅವ್ರು ಹೇಳಿದ್ದು ಒಂದೇ, ಸ್ಟಾರ್ಟಿಂಗಲ್ಲಿ ನಮಗೆ ಗೊತ್ತಿರಲಿಲ್ಲ ಕ್ರೌಡ್ ಯಾವ ರೀತಿ ಬರುತ್ತಂತ. ಸೊ ಆ ಮೂಮೆಂಟಲ್ಲಿ ಸಡನ್ನಾಗಿ ನಾವು ಹೋಟೆಲ್ನ ಲಾಂಚ್ ಮಾಡಿದ್ವಿ ಆ್ಯಂಡ್ ಕ್ರೌಡ್ ಒಂದೇ ಸಲ ತುಂಬಾ ಬಂದುಬಿಡ್ತು. ಹಾಗಾಗಿ ನಮಗೆ ಸಡನ್ನಾಗಿ ಏನು ಮಾಡಬೇಕಂತ ಗೊತ್ತಾಗಿಲ್ಲ. ಆ ಮೂಮೆಂಟಲ್ಲಿ ಅವ್ರಿಗೆ ಸರ್ವಿಸಿಗೆ ಲೇಟ್ ಆಗಿರೋದು ನಿಜ, ಆದರೆ ಇವಾಗ ಆ ಥರ ಯಾವುದು ನಿಮಗೆ ಆಗದೇ ಇದ್ದಾಗ ನಾವು ನೋಡ್ಕೊಳ್ತೀವಿ. ಕಸ್ಟಮರ್ಸ್ ರಿವ್ಯೂಸ್ ಇವಾಗ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀವಿ. ಸೊ ಅದರ ನಂತರ ನನಗೆ ಅಲ್ಲಿ ಸ್ಟಾಫ್ಗಳು ತುಂಬಾ ಕೋಆಪ್ರೇಟ್ ಮಾಡಿದರು ಆ್ಯಂಡ್ ನಂಗೆ ಅವ್ರ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಆ್ಯಂಡ್ ನಾನು ಅಲ್ಲಿ ಸ್ಟಾಫ್ ಮ್ಯಾನೇಜರ್ ಹತ್ರ ಅಡ್ಮಿನ್ ಅಂತಲೂ ಹೇಳ್ಬೋದು, ಮ್ಯಾನೇಜ್ಮೆಂಟನ್ನು ನೋಡ್ಕೊತಾರೆ. ಸೊ ಅವ್ರ ಹತ್ರ ಮಾತಾಡಿದೆ. Namaskaram everybody. How are you all? We are from KGF. My name is John and this is our shoe chef of the kitchen and the outlet. Say hi, Sushir. Which Hi. is Mr. Tell to your Vivek. And I'm the floor manager here at the ground floor. And I been working here from it's been 4 months since we have opened the KGF, which is Canada's golden food. And we have seen this place from the ground earth. When the construction was going on as a KGF, you can see our YouTube video or you can go to our Instagram, which is the Canada's golden food, as well as the KGF. And you can see from the beginning how we started the outlet. And we want everyone wants to come here, look for me. My name is John and I'll help you out with everything, all the food what we have. And slowly we are starting the local items, the local menu within a month. By next month, most probably by next month, we will start the local food, the Canada made food and so on. Okay. Sir, do you want to tell anything to our viewers? कुछ बोलना चाहोगे व्यूअर्स के लिए? नमस्कार, मेरा नाम विवेक तामंग है। Yeah, आज मैं यहाँ KGF का मैं किचन का मेन शेफ मैं हूँ यहाँ का। Okay. आप लोग आइए, एक बार आइए, विजिट कीजिए। आपको जो खाना पसंद है हम बना के यहाँ पे वेज नॉन वेज वेज नॉन वेज दोनों, आपको सी फूड भी मिलेगा आपको सब। ओके थैंक यू सर Thank you very much. थैंक यू सो मच Namaskaram once again everybody to you all. Thank you. I hope to see you soon again. ಸ್ಟಾಫ್ ಬಗ್ಗೆ ಹೇಳೋದಂದರೆ ಸ್ಟಾಫ್ ಮಾತ್ರ ತುಂಬ ಒಂದು ಕೈಂಡ್ ಮತ್ತು ತುಂಬ ಸರ್ವಿಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅವ್ರದ್ದು. ಎಲ್ಲ ನಮ್ಮ ಕಸ್ಟಮರ್ಸಿಗೆ ತುಂಬಾ ಒಳ್ಳೆ ಸರ್ವಿಸ್ ನೋಡ್ತಾ ಇದ್ದೆ ನಾನು. ಆ್ಯಕ್ಚುಲಿ ಬಂದ ಕಸ್ಟಮರ್ಸ್ ಎಲ್ಲ ತುಂಬಾ ಖುಷಿಯಾಗಿ ಹ್ಯಾಪಿಯಾಗಿ ಹೋಗ್ತಾಯಿದ್ರು. ಆ್ಯಕ್ಚುಲಿ ಅಲ್ಲಿ ಸೆಲ್ಫಿ ತೊಗೊಳೋದಾಗಲಿ ಆ್ಯಂಡ್ ಇವನ್ ಸೆಲ್ಫಿ ತೆಗಿಯೋಕ್ಕೆ ಅಲ್ಲಿ ಸ್ಟಾಫ್ಗಳು ಕೂಡ ಅವರಿಗೆ ಹೆಲ್ಪ್ ಮಾಡ್ತಾಯಿದ್ರು. ಆ್ಯಂಡ್ ಅಲ್ಲಿನ ಸ್ಟಾಫ್ ತುಂಬಾ ಕಸ್ಟಮರ್ಸ್ ಜೊತೆ ತುಂಬಾ ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡ್ತಾಯಿದ್ರು. ಆ್ಯಂಡ್ ಅಲ್ಲಿ ಕಸ್ಟಮರ್ಸ್ ತುಂಬಾ ಸ್ಯಾಟಿಸ್ಫೈಡ್ ಆಗಿದ್ದರು. ನಾನು ನೋಡಿದಾಗ ಅಲ್ಲಿ ಕಸ್ಟಮರ್ಸ್ ತುಂಬಾ ಸ್ಯಾಟಿಸ್ಫೈಡ್ ಆಗಿದ್ದರು. ಇಲ್ಲಿ ಕಸ್ಟಮರ್ಸ್ ಯಾವ ರೀತಿ ಅವ್ರದ್ದು ರಿಯಾಕ್ಷನ್ ಇದೆ, ಯಾವ ರೀತಿ ಒಪಿನಿಯನ್ ಇದೆ ಅನ್ನೋ ತಿಳ್ಕೊಳ್ಳೋಣ. ಒಂದು ಕಸ್ಟಮರ್ಸ್ ಹತ್ರ ಹೋಗೋಣ ಬನ್ನಿ. ಓಕೆ, ಕಸ್ಟಮರ್ಸ್ ಹತ್ರ ಕೇಳೋಣ, ಅವರ ಒಂದು ಒಪಿನಿಯನ್ ಕೇಳೋಣ. ಸರ್ ನಮಸ್ಕಾರ. ಎಲ್ಲಿಂದ ಬಂದಿರಾ ಸರ್? ಇಲ್ಲಿ ಯಲಹಂಕದಲ್ಲಿರೋದು ನಾವು. ಓಕೆ. ಸೊ ನಿಯರ್ ಬೈ ಸಹಕಾರ ನಗರ ನಮಗೆ. ಸೊ ಇಮಿಡಿಯೇಟಾಗಿ ಬಂದ್ವಿ. ಓಕೆ. ಸೊ ಇವ್ರ ನಮ್ಮ ಮಿಸ್ಸಸ್ಸು, ನಮಸ್ತೆ. ಇವ್ರು ವೆಜ್ಜು, ನಾವು ನಾನ್ ವೆಜ್ಜು. ಓಕೆ. ಸೊ ಒಂದೇ ತೊಗೊಂಡ್ರೆ ಸಾಕು, ಇಬ್ಬರು ತಿನ್ಬೋದು ಸಫಿಷಿಯೆಂಟಾಗಿ. ಓಕೆ. ಫುಡ್ಡಿಂದ ಏನು ಮಾತಾಡೋಂಗಿಲ್ಲ. ಓಕೆ. ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು, ಬಟ್ ಒಂದರಲ್ಲೇ ಎಲ್ಲರೂ ಮ್ಯಾನೇಜ್ ಮಾಡ್ಕೋಬೋದು. ಮಾಡ್ಬೋದು. ಒಳ್ಳೆ ಐಟಮ್, ಕ್ವಾಂಟಿಟಿ ಚೆನ್ನಾಗಿ ಕೊಡ್ತಾರೆ, ಕ್ವಾಲಿಟಿನೂ ಚೆನ್ನಾಗಿದೆ, ಓಕೆ. ಪೀಸಸ್ಸು ಚೆನ್ನಾಗಿದೆ, ಮೆಲ್ಟ್ ಆಗಿದೆ, ಚೆನ್ನಾಗಿದೆ. ಓಕೆ. ಓಕೆ. ಇನ್ನೊಂದೇನೆಂದರೆ ಒಳ್ಳೆ ವಿಚಾರ ಹೇಳ್ಬೇಕಂದ್ರೆ, ಕನ್ನಡಿಗರು ಏನೇ ಮಾಡಲಿ ಕನ್ನಡಿಗರು ಸಪೋರ್ಟ್ ಮಾಡೇ ಮಾಡ್ತೀವಿ. ಸೂಪರ್ ಸರ್, ಸೂಪರ್. ಕನ್ನಡಿಗರು ಏನೇ ಮಾಡಿದ್ರು ಕನ್ನಡಿಗರಿಗೆ ಸಪೋರ್ಟ್ ಮಾಡಬೇಕನ್ನೋ ಒಂದು ಒಳ್ಳೆ ಉದ್ದೇಶ ಇದೆಯಲ್ಲ. ಗ್ರೇಟ್ ಸರ್, ಗ್ರೇಟ್. ಪ್ರತಿಯೊಬ್ಬರು ಇದೇ ರೀತಿ ಒಂದು ಭಾವನೆ ಇಡಬೇಕು. ಆ್ಯಕ್ಚುಲಿ ಕನ್ನಡಿಗರು ಪ್ರಯತ್ನ ಪಡ್ತಾರೆ ಏನಾದರೂ ಒಂದು ಹೊಸತನ ತೋರಿಸೋಕ್ಕೆ. ಹೋಟೆಲ್ ಇರಲಿ, ಮೂವಿ ಇರಲಿ, ಯಾವುದೇ ಒಂದು ಕ್ಷೇತ್ರದಲ್ಲಿರಲಿ, ಕನ್ನಡದವ್ರಿಗೆ ನಾವು ಸಪೋರ್ಟ್ ಮಾಡಬೇಕಾಗಿದ್ದು ನಮ್ಮ ಧರ್ಮ. ಓಕೆ, ಅದನ್ನು ನೀವು ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಇನ್ನೊಂದಂದರೆ ಇವರು ಒಬ್ಬರು ನಾನ್ ವೆಜ್ ಇದರಲ್ಲಿ, ಇನ್ನೊಬ್ಬರು ವೆಜ್ಜು. ಸೊ ಹೇಗೆ ಮ್ಯಾನೇಜ್ ಮಾಡಿದ್ರಿ ಸರ್? ಆ್ಯಕ್ಚುಲಿ ನಮ್ಮ ಲವ್ ಮ್ಯಾರೇಜು. ಓಕೆ. ನಾನು ಫಸ್ಟಿಂದನೂ ಇವಳಿಗೆ ಕೇಳ್ತಿದ್ದೀನಿ ನಾನ್ ವೆಜ್ ತಿನ್ನು ಅಂತ, ಬಟ್ ಅವಳು ತಿನ್ನಲ್ಲ. ಅವಳಿಗೆ ನಾನು ಭಾಳ ಫೋರ್ಸ್ ಮಾಡಲ್ಲ.
ಅವಳು ವೆಜ್ ಇಷ್ಟ ವೆಜ್ಜೇ ತೊಗೊಂಡಿದ್ದಾಳೆ. ಇವಾಗ ವೆಜ್ಜೇ ತೊಗೊಂಡಿದ್ದೀರಾ? ಅಲ್ಲ, ನಾನು ನಾನ್ ವೆಜ್ ತೊಗೊಂಡಿದ್ದೀನಿ, ಅವಳು ವೆಜ್ ತೊಗೊಂಡಿದ್ದಾಳೆ. ಓಕೆ ಓಕೆ. ಬಟ್ ನೆಕ್ಸ್ಟ್ ಟೈಮ್ ನಾವೇನಾದ್ರು ಬಂದರೆ ಯಾವುದಾದ್ರೂ ಒಂದು ತೊಗೊತೀವಿ, ವೆಜ್ ತೊಗೊಂಡ್ಬಿಟ್ಟು ಇಬ್ಬರು ಶೇರ್ ಮಾಡ್ಕೊತೀವಿ, ಯಾಕಂದ್ರೆ ತುಂಬ ಕ್ವಾಂಟಿಟಿ ಕೊಡ್ತಾರೆ. ಏನಂದ್ರೆ ಸರ್ ತಿನ್ಲಿಕ್ಕೆ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದವರು ಆಫ್ಟರ್ನೂನ್ ಏನೂ ತಿಂದಿಲ್ಲ. ಓಕೆ. ಇವಾಗ ತಿಂದಿದ್ದೀವಿ, ಫುಲ್ಲು ಖಾಲಿ ಹೊಟ್ಟೆ ತುಂಬ ತಿಂತಾ ಬಟ್ ಆಫ್ಟರ್ನೂನ್ ನಾವೇನಾದರೂ ಡಿನ್ನರ್ ಮಾಡ್ಕೊಂಬಂದ್ವಿ ಅಂದರೆ, ಲಂಚ್ ಮಾಡ್ಕೊಂಬಂದ್ವಿ ಅಂದರೆ ತಿನ್ನೋಕ್ಕಾಗಲ್ಲ. ಓಕೆ. 2 ಮೆಂಬರ್ಸ್ ಅಂದರೆ ಬೇಕು. ಓಕೆ, ಅಂದರೆ ತುಂಬ ಲೈಕ್ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಕ್ವಾಂಟಿಟಿ ಜಾಸ್ತಿ ಇದೆ. ಸೊ ನಾವು ಕೊಡೋ ದುಡ್ಡಿಗೆ ಏನು ಮೋಸ ಇಲ್ಲ, ಮೋಸ ಇಲ್ಲ. ಒಳ್ಳೆ ಕೊಡೋ ದುಡ್ಡಿಗೆ ಏನು ಮೋಸ ಇಲ್ವಾ? ಕ್ವಾಂಟಿಟಿ ಕ್ವಾಲಿಟಿ ಎರಡು ಮೇಂಟೈನ್ ಮಾಡೋರೆ. ಇನ್ನೊಂದು ನನಗೆ ಏನು ಇಷ್ಟ ಆಗಿದೆ ಅಂದರೆ ಇಲ್ಲಿ ಸ್ಟಾಫ್ ತುಂಬ ಇಷ್ಟ ಆದರು. ಓಕೆ. ಸೊ ಫೋಟೋಸ್ ತೆಗೆಯೋದಾಗಿರ್ಬೋದು, ನಮಗೆ ಅಪ್ರಿಷಿಯೇಟ್ ಮಾಡೋದಾಗಿರ್ಬೋದು, ಪ್ರತಿಯೊಂದಕ್ಕೂ ಸ್ಮೈಲ್ಸ್ ಒಂಥರ ನಗುಮುಖದಲ್ಲೇ ವೆಲ್ಕಮ್ ಮಾಡ್ತಾರೆ. ಸೊ ಅದು ಸೂಪರ್ ಆಗಿದೆ. ಬೇರೆ ಹೋಟ್ಲಿಗಿನ ಇನ್ನೊಂದೇನೆಂದರೆ ನಮ್ಮ ಕನ್ನಡಿಗರದೇ ಒಂದು ಹೆಮ್ಮೆ ಅಷ್ಟೇ, KGF ಒಂದು ಹೆಮ್ಮೆ ಭಾರತಕ್ಕೆ. ಆಗಿರೋದು ತುಂಬ ಖುಷಿ ಸರ್. ನಮ್ಮ ಬ್ಯಾಂಗ್ಳೂರಲ್ಲಿ ಆಗಿರೋದು ತುಂಬ ಖುಷಿ. ಇನ್ನೊಂದೇನೆಂದರೆ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಕನ್ನಡಿಗರಾಗಿದ್ದರೆ ಪ್ಲೀಸ್ ಬನ್ನಿ. ಕನ್ನಡಿಗರು ನಾವು ಬೆಳೆಸಲೇಬೇಕು. ಬಂದು ಅನ್ಸುತ್ತೆ ಅಟ್ಲೀಸ್ಟ್ ಬಂದು ಅಂತಾನೆ ಅಲ್ಲ, ಕನ್ನಡಿಗರಂತೂ ಬರಲೇಬೇಕು. ಪ್ರತಿಯೊಬ್ಬರು ಬರಬೇಕು ಇಲ್ಲಿ, ಅಂದ್ರೆ ಬಂದೇ ಬರ್ತಾರೆ. KGF ಥೀಮ್ ನೋಡಿಬಿಟ್ರೆ ಕನ್ನಡ ಒಂದೇ ಅಲ್ಲ, ಆಲ್ ಓವರ್ ಲೈಕ್ ವರ್ಲ್ಡಲ್ಲಿ ಫೇಮಸ್ ಆಗಿದೆ, ಸೌಂಡ್ ಆಗಿದೆ. ಕನ್ನಡದವರಂತೂ ಬರಲೇಬೇಕು. ಆ್ಯಕ್ಚುಲಿ ನಮ್ಮ ಕಸ್ಟಮರ್ ಕೂಡ ಹೇಳ್ತಾ ಇದ್ದಾರೆ, ಕನ್ನಡಿಗರಂತೂ ಬಂದೇ ಬರಬೇಕು ಇಲ್ಲಿ. ಆ್ಯಕ್ಚುಲಿ ಹೊಸ ಪ್ರಯತ್ನಕ್ಕೆ ನಾವು ಯಾವತ್ತೂ ಸಪೋರ್ಟ್ ಕೊಡಲೇಬೇಕು. ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಬೈಟ್ ಕೊಟ್ಟಿದ್ದಕ್ಕೆ. ಅಟ್ಲೀಸ್ಟ್ ನಾನು ನಿಮ್ಗೆ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ ಮೇ ಬಿ. ನೀವು ಟೇಸ್ಟ್ ಮಾಡಿ ಒಂದು ರಿವ್ಯೂ ಕೊಟ್ಬಿಡಿ. ನಾನು ಟೇಸ್ಟ್ ಮಾಡಿ ಆಯ್ತು ಆ್ಯಕ್ಚುಲಿ. ಹಾಂ, ಊಟ ಮಾಡಿದೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ, ತುಂಬಾ ಚೆನ್ನಾಗಿತ್ತು ಫುಡ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ನನ್ನ ಒಂದು ಎಕ್ಸ್ಪೀರಿಯನ್ಸಿಂದ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ. ಅಲ್ಲಿ ಇನ್ ಕೇಸ್ ಅಲ್ಲಿ ಒಂದು 10-15 ಮಿನಿಟ್ಸ್ ಬೇಡ, ಒಂದು 20 ಮಿನಿಟ್ಸ್ ಲೇಟ್ ಆದರೂ ಲೈಕ್ ಫ್ಯಾಮಿಲಿಗೆಲ್ಲ ಕರ್ಕೊಬಂದಾಗ ನೀವು ಎಂಜಾಯ್ ಮಾಡ್ತಾ ಇರ್ಬೋದು. ಅಷ್ಟೊತ್ತು ನೀವು ಎಂಜಾಯ್ ಮಾಡ್ತಾ ಇರ್ಬೋದು. ಸೆಲ್ಫಿ ತೊಗೊಳೋದಾಗಲಿ, ಆ ವೈಬನ್ನು, ಆ KGF ಥೀಮನ್ನು. ಈಗ ನಾರ್ಮಲ್ ಹೋಟೆಲ್ ಥರ ಅಲ್ವಾ, ಅಲ್ಲಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಆ ಪೇಂಟಿಂಗ್ಸನ್ನು ನೋಡಿ ಎಂಜಾಯ್ ಮಾಡ್ಬೋದು. ಲೈಕ್ ಒಂದು 10-15 ಮಿನಿಟ್ಸ್ ಹೆಚ್ಚು ಕಡಿಮೆ ಆದರೆ ಲೈಕ್ ಇಟ್ಸ್ ಓಕೆ ಯಾರ್. ನಾರ್ಮಲ್ ಹೋಟೆಲ್ ಆದರೆ ಲೈಕ್ ಹೋಟೆಲಲ್ಲಿ ಕೂತಿರ್ತೀರ ನೀವು, ಲೈಕ್ ಅವ್ರಿಗೆ ವೇಟ್ ಮಾಡ್ತಾ ಇರ್ತಾರೆ. ಬಟ್ ಇಲ್ಲ ಆಗಲ್ಲ, ನೀವು ಪ್ರಾಪ್ಸನ್ನು ನೋಡ್ಬೋದು, ಸೆಲ್ಫಿ ತೊಗೊಳ್ಬೋದು, ಲೈಕ್ ದೊಡ್ಡಮ್ಮ ನೋಡ್ಬೋದು. ಆ್ಯಂಡ್ ಕಂಪ್ಲೀಟ್ ಹೋಟೆಲ್ನೇ ತುಂಬ ಚೆನ್ನಾಗಿ ನೀವು ಅಬ್ಸರ್ವ್ ಮಾಡ್ಬೋದು. ಅಲ್ಲಿ ತನಕ ನಿಮಗೆ ಆರಾಮಾಗಿ ಅಲ್ಲಿ ತನಕ ಎಂಜಾಯ್ ಮಾಡ್ಬೋದು. ಅಲ್ಲಿ ತನಕ ನಿಮಗೆ ಫುಡ್ ಬಂದುಬಿಡುತ್ತೆ. ಸೊ ನನ್ನ ಒಪಿನಿಯನ್ ಅಂದರೆ ಲೈಕ್ ಅಲ್ಲಿ ನೀವು ಟೈಮ್ ಕಳೆಯೋದೇ ಒಂದು ರೀತಿ ಖುಷಿ ಕೊಡುತ್ತೆ. ಅಂಥದ್ರಲ್ಲಿ ಸರ್ವಿಸಲ್ಲಿ ಒಂದು 10-15 ಮಿನಿಟ್ಸ್ ಲೇಟ್ ಆದರೆ ಲೈಕ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಇವಾಗ ಇನ್ನೊಂದು ಗೆಸ್ಟ್ ಹತ್ರ ಹೋಗೋಣ. ಆ್ಯಂಡ್ ಅವರು ಫುಡ್ನ ಆರ್ಡರ್ ಮಾಡಿದ್ದಾರೆ. ಆ್ಯಂಡ್ ಅವ್ರ ಹತ್ರ ಕೇಳೋಣ ಹೇಗಿದೆ ಟೇಸ್ಟ್ ಅಂತ, ಅವರ ಒಂದು ಒಪಿನಿಯನನ್ನು ತೊಗೊಳ್ಳೋಣ. ಓಕೆ ಮ್ಯಾಮ್, ಹೇಗೆ ಅನಿಸ್ತಾ ಇದೆ ಫುಡ್? ಇಲ್ಲಿ ಬಂದು KGF ಹೋಟೆಲಲ್ಲಿ ನಿಮ್ಮದು ಎಕ್ಸ್ಪೀರಿಯನ್ಸ್ ಹೇಳ್ಬಿಡಿ. ಫಸ್ಟ್ ಟೈಮ್ ಬಂದಿರೋ KGF ಹೋಟೆಲ್ಗೆ ಇದೇ ಏರಿಯಾದಲ್ಲಿದ್ದು ಬಂದಿಲ್ವಾ? ಓಕೆ 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 ಓಕೆ. ಆ್ಯಕ್ಚುಲಿ ಫುಡ್ ಎಲ್ಲ ಆಂಬಿಯನ್ಸ್ ಎಲ್ಲ ಚೆನ್ನಾಗಿದೆ. ಓಕೆ. ಫುಡ್ಡು ಮತ್ತು ಫುಡ್ಡು ಸಮೇತ ಇವಾಗ ತೊಗೊಂಡಿರೋ ಪನ್ನೀರ್ ಬಿರಿಯಾನಿ ಓಕೆ ಆ್ಯಕ್ಚುಲಿ ಚೆನ್ನಾಗಿದೆ. ಓಕೆ. ಮೀಡಿಯಮ್ ಸ್ಪೈಸಿ, ಜಾಸ್ತಿನೂ ಇಲ್ಲ ಖಾರ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಏನೇನು ಇಷ್ಟ ಆಗಿದೆ. ಏನೇನು ಆರ್ಡರ್ ಮಾಡಿದ್ರೆ ಮೇಡಮ್? ನಾವು ಜಸ್ಟ್ ಏನು ಮಾಕ್ಟೇಲ್ಸ್ ಆರ್ಡರ್ ಮಾಡಿದ್ವಿ. ಓಕೆ. ಫ್ರೆಂಚ್ ಫ್ರೈಸು, ಓಕೆ, ಪನ್ನೀರ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಓಕೆ. ಚೆನ್ನಾಗಿದೆ, ನಮ್ಗೆ ಇಷ್ಟ ಆಗಿದೆ. ಸರ್ವಿಸ್ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಸರ್ವಿಸು ಅಷ್ಟೇ, ನಾವು ಏನು ಕಾಯಬೇಕಾಗಿದ್ದೇನಿಲ್ಲ. ತಕ್ಷಣ ಅವರೇ ಬಂದು ನಾವು ಕೂತಿದ ತಕ್ಷಣ ಬಂದು ಕೇಳ್ತಾರೆ ಏನು ಬೇಕು, ಏನು ಹೇಳಿ ಅಂತ. ಒಂದು ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಗ್ಯಾಪಲ್ಲಿ ಬಂದು ನೋಡ್ತಾ ಇರ್ತಾರೆ. ಓಕೆ. ಓ ಖಾಲಿ ಆಗಿದೆಯಾ ಇಲ್ವಾ ಬೇಕಾ ಅಂತ. ಸೊ ಚೆನ್ನಾಗಿದೆ, ಸರ್ವಿಸ್ ಎಲ್ಲ ಚೆನ್ನಾಗಿ ಕೊಡ್ತಿದ್ದಾರೆ. ಓಕೆ ಮ್ಯಾಮ್, ತಮ್ಮ ಅಭಿಪ್ರಾಯ? ಚೆನ್ನಾಗಿದೆಯಾ? ಓಕೆ. ಸರ್ವಿಸ್ ಎಲ್ಲ ಚೆನ್ನಾಗಿದೆಯಾ? ಟೇಸ್ಟ್ ಎಲ್ಲ ಓಕೆನಾ? ಓಕೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ನಿಮ್ಮ ಒಪಿನಿಯನ್ ತಿಳಿಸಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಹಾಗೆ ನಾನು ಅಲ್ಲಿ ಹೋಟೆಲ್ ಓನರ್ಗೆ ಮಾತಾಡಿಸ್ಬೇಕಂತ ಪ್ರಯತ್ನ ಪಟ್ಟೆ. ಬಟ್ ಅವರು ಕೆಲಸದ ನಿಮಿತ್ತ ಹೊರಗಡೆ ಹೋಗಿದ್ರು. ಓನರ್ ಅವರ ಒಬ್ಬರು ಬ್ರದರ್ ಇದ್ದರು. ಸೊ ಅವ್ರಿಗೆ ನಾನು ಮಾತಾಡಿಸ್ದೆ. ತುಂಬ ಥ್ಯಾಂಕ್ಸ್ ಡಿಸೈನ್ ಮಾಡಿದ್ದಕ್ಕೆ.
ಆ್ಯಂಡ್ ನೀವು ಲೈಕ್ ಹೇಳ್ಬೇಕು ಅಂದ್ಕೊಂಡಿದ್ರಿ TNB ಅಂತ. ಹೌದು, ಏನದು? TNB ಅಂದರೆ ಟ್ರೀಟ್ ನಮ್ಮ ಬೆಂಗಳೂರು ಅಂತ. ಟ್ರೀಟ್ ನಮ್ಮ ಬೆಂಗಳೂರು. TNB. ಯಾ, ಇದು ಯುವರಾಜ್ ಬ್ರೋ ಇದ್ದಾರಲ್ಲ ನಮ್ಮ ಅಣ್ಣ, ಓಕೆ. ಅವರು ಇದು ಈ ಥರ ಒಂದು ಡ್ರೈವ್ ನಡೆಸಬೇಕು. ಡ್ರೈವ್ ಅಂದರೆ ಏನಂದರೆ ಈಗ ಎಂಡ್ ಆಫ್ ದಿ ಮಂತ್, ಓಕೆನಾ, ಹೋಟೆಲ್ ಎಷ್ಟು ಬಿಸ್ನೆಸ್ ಆಗಿರ್ತದೋ ಈ ಹೋಟೆಲಿಂದ ಒಂದಷ್ಟು ಬಡವರಿಗೆ ಮತ್ತು ಫುಡ್ ಕೊಡಬೇಕು ಅಂತ ಡ್ರೈವ್ ನಾವೆಲ್ಲ ಫುಡ್ ಇಲ್ಲೇ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಬಡ ಅಂದರೆ ಯಾವ ಟೈಮಲ್ಲಿ ಅದು ಲೈಕ್ ವಿಶೇಷ ಸಂದರ್ಭದಲ್ಲ ಅಥವಾ ಲೈಕ್ ಇಲ್ಲ, ಆ ಥರ ವಿಶೇಷ ಸಂದರ್ಭ ಅಂತ ಏನಿಲ್ಲ. ಎಂಡ್ ಆಫ್ ದಿ ಮಂತ್ ನಾವೊಂದು ಡ್ರೈವ್ ಎವ್ರಿ ಎಂಡ್ ಆಫ್ ದಿ ಮಂತ್. ಎವ್ರಿ ಎಂಡ್ ಆಫ್ ದಿ ನೋಡಿ ಸರ್, ನೋಡಿ ಕೇಳಿದ್ರೆ ಪ್ರತಿ ಎಂಡ್ ಆಫ್ ದಿ ಮಂತ್ ಆ್ಯಕ್ಚುಲಿ ಅವ್ರು TNB ಅಂತ ಒಂದು ಟ್ರೀಟ್ ಚಾರಿಟಿ ಡ್ರೈವ್ ಅಂತಲೇ ಹೇಳ್ಬೋದು ಕೂಡ. ಸೊ ಅಂದರೆ ಲೈಕ್ ಫ್ರೀ ಬಡ ಮಕ್ಕಳಿಗೆ ಎಷ್ಟಾಗುತ್ತೋ ಅಷ್ಟು ಬಡ ಮಕ್ಕಳಿಗೆ ಫ್ರೀ ಫುಡ್ಡನ್ನು ಕೊಡುವಂಥ ಒಂದು ಕಾರ್ಯಕ್ರಮನ KGF ಟೀಮಿಂದ ಅಂದರೆ KGF ಹೋಟೆಲ್ ಟೀಮಿಂದ ಮಾಡ್ಕೊಂಡಿದ್ದಾರೆ. ಫುಡ್, ಬ್ಲ್ಯಾಂಕೆಟ್ಸ್ ಆ್ಯಂಡ್ ಎವ್ರಿಥಿಂಗ್. ಫುಡ್ ಒಂದೇ ಅಲ್ಲ, ಫುಡ್ಡು ಮತ್ತು ಬ್ಲ್ಯಾಂಕೆಟ್ಸು ಪ್ರತಿಯೊಂದನ್ನು ಅವರು ಶೇರ್ ಮಾಡ್ತಾರೆ. ಮನುಷ್ಯನಿಗೆ ಏನೇನು ನೀಡ್ಸ್ ಆಯಿತು ಅದು ನಾವು ಸ್ವಲ್ಪ ಸಹಾಯ ಮಾಡ್ತಿದ್ವಿ. ಓಕೆ, ಅಂದರೆ ಎಲ್ಲ ಮನುಷ್ಯನ ನೀಡ್ ಏನಿರುತ್ತೆ ಅದೆಲ್ಲ ಬರುತ್ತೆ. ಲೈಕ್ ಫುಡ್ ಆಗಲಿ, ಬ್ಲ್ಯಾಂಕೆಟ್ಸ್ ಆಗಲಿ, ಎಜುಕೇಷನ್ಸು ಬಂತು ಅದರಲ್ಲಿ ಇಲ್ಲ. ಓಕೆ, ಬ್ಲ್ಯಾಂಕೆಟ್ಸು, ಫುಡ್ಡು, ಏನು ಎವ್ರಿ ಡೇ ನೀಡ್ಸ್ ಏನಿರುತ್ತೆ ಅದು ಎಷ್ಟಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ಅವರು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಎವ್ರಿ ಮಂತ್. ಈ ನೆಕ್ಸ್ಟ್ 25th ಬಂದರೆ ಇದು ನಮ್ಮ ಸೆಕೆಂಡ್ ಡ್ರೈವ್ ಆಗಿರ್ತದೆ. ಓಕೆ, ಫಸ್ಟ್ ಡ್ರೈವ್ ಮುಗೀತು ಅವ್ರದ್ದು, 1 ಮಂತಿಂದ ಫಸ್ಟ್ ಡ್ರೈವ್ ಮುಗೀತಂತೆ. ಈಗ ಸೆಕೆಂಡ್ ಡ್ರೈವ್ ನೆಕ್ಸ್ಟ್ ಎವ್ರಿ 25th ಈಗ ಎವ್ರಿ 25th TNB ಅಂತ ಒಂದು ಡ್ರೈವ್ ನಡೆಸ್ತಾರೆ ಅವರು. ಅಂದರೆ ಲೈಕ್ ಅದರಲ್ಲಿ ಕೆಲವೊಂದು ಬಡ ಮಕ್ಕಳಿಗಾಗಲಿ ಬಡವರಿಗೆ ಹೆಲ್ಪ್ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಈ KGF ಹೋಟೆಲ್ ವತಿಯಿಂದ ನಡೆಸಲಾಗುತ್ತೆ. ತುಂಬ ಒಂದು ಒಳ್ಳೆ ಬೆಳವಣಿಗೆ ಆ್ಯಕ್ಚುಲಿ ಈ ಹೋಟೆಲ್ ಕಡೆಯಿಂದ. ನಿಮಗೆ ಒಳ್ಳೇದಾಗಲಿ, ನಿಮಗೆ ಸಕ್ಸಸ್ ಸಿಗಲಿ. ಓನರಿಗೆ ನಂಗೆ ಭೇಟಿಯಾಗ್ಲಿಕ್ಕೆ ಆಗಿಲ್ಲ, ಅವರು ಭೇಟಿಯಾಗಿದೆ ಬಟ್ ಅವರು ಅರ್ಜೆಂಟಲ್ಲಿ ಏರ್ಪೋರ್ಟಿಗೆ ಹೋಗಿದ್ರು ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಟೈಮ್ ಬಂದು ಡೆಫಿನೆಟ್ ಆಗಿ ಭೇಟಿ ಆಗ್ತೀವಿ. ಫಸ್ಟ್ ಬರೋಕ್ಕಿಂತ ಮುಂಚೆ ಒಂದು KGF ಮೂವಿ ನೋಡಿ, KGF ಮೂವಿ ನೋಡ್ಬಿಟ್ಟು ಇಲ್ಲಿ ಬನ್ನಿ, ಡೆಫಿನೆಟ್ ಆಗಿ ನೀವು ಕಳೆದೋಗ್ಬಿಡ್ತೀರಿ ಇಲ್ಲಿ ಬಂದರೆ. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ ಅನ್ಕೊಂತೀನಿ KGF ಮೂವಿ. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ. ನೋಡ್ತಿದ್ದವರು ಕೂಡ ಒಂದ್ಸಲ KGF ಮೂವಿ ನೋಡ್ಬಿಟ್ಟು ಇಲ್ಲಿ ಬನ್ನಿ, ಡೆಫಿನೆಟ್ ಆಗಿ ಕಳೆದೋಗೋದಂತೂ ಗ್ಯಾರಂಟಿ. ಯಾಕಂದರೆ ನೀವು ತುಂಬ ಫನ್ ಮಾಡ್ತಾರೆ ಇಲ್ಲಿ ಬಂದರೆ. ಆ್ಯಂಡ್ ಈ ಒಂದು ವಿಡಿಯೋ ಮುಖಾಂತರ ಯಶ್ ಸರಿಗೆ ನಾನು ಕೇಳ್ಕೊಳ್ಳೋದಂದರೆ ಟ್ರೈ ಮಾಡಿ ಇಲ್ಲಿ ಬಂದು ಹೋಗೋಕ್ಕೆ. ಐ ನೋ ಇಲ್ಲಿ ಬಂದರೆ ತುಂಬ ಕ್ರೌಡ್ ಎಲ್ಲ ತುಂಬ ಜಾಸ್ತಿ ಆಗುತ್ತೆ, ತುಂಬ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ಆ್ಯಂಡ್ ನೀವು ವಿಡಿಯೋನೂ ನೋಡಿರ್ತೀರ ಇಲ್ಲಿದಂತ ಅದು ನನಗೆ ಗೊತ್ತು. ಆ್ಯಂಡ್ ಬಟ್ ಅಟ್ಲೀಸ್ಟ್ ಒನ್ಸ್ ಬಂದು ನೋಡ್ಕೊಂಡು ಹೋಗಿ. ತುಂಬ ಪ್ರೀತಿಯಿಂದ ತುಂಬ ಶ್ರದ್ಧೆಯಿಂದ ಮಾಡಿದ್ದಾರೆ ಇದನ್ನು, ನನಗಂತೂ ತುಂಬ ಖುಷಿ ಆಯಿತು. ಯಶ್ ಸರ್ ಅವರಿಗೆ ಒಂದ್ಸಲ ಬಂದು ಹೋಗ್ಬೇಕಂತ ನನ್ನ ವತಿಯಿಂದ ಒಂದು ಕಳಕಳಿಯ ವಿನಂತಿ ಆ್ಯಕ್ಚುಲಿ. ನೀವು ನೋಡ್ತಾ ಇದ್ರಿ ವಿಡಿಯೋನ. ಆ್ಯಂಡ್ ನೈಸ್ ಮೀಟಿಂಗ್ ಸರ್. ಥ್ಯಾಂಕ್ ಯು. ವೆರಿ ನೈಸ್ ಮೀಟಿಂಗ್. ಥ್ಯಾಂಕ್ ಯು. ಅಲ್ಲಿ ಸ್ಟಾಫ್ಗಳಾಗಲಿ, ಅಲ್ಲಿ ಓನರ್ಗಳಾಗಲಿ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದರು ಮತ್ತು ಎಲ್ಲ ಒಂದು ಫೀಲ್ಡಲ್ಲೂ ಹೆಲ್ಪ್ ಮಾಡಿದರು. ಆ್ಯಂಡ್ ತುಂಬ ಕಸ್ಟಮರ್ಸ್ ಬರ್ತಾಯಿದ್ರು. ಸೊ ಇನ್ ಬಿಟ್ವೀನ್ ಅವರಿಗೆ ಲೈಕ್ ಕೆಲವೊಂದು ಪ್ರಾಬ್ಲಮ್ಸ್ಗಳಾಯಿತು, ಬಟ್ ಸ್ಟಿಲ್ ಅದನ್ನೆಲ್ಲ ಅವಾಯ್ಡ್ ಮಾಡಿಬಿಟ್ಟು ನನಗೆ ತುಂಬಾ ಹೆಲ್ಪ್ ಮಾಡಿದರು. ಸೊ ತುಂಬ ಥ್ಯಾಂಕ್ಸ್ ಅಲ್ಲಿಯ ಓನರ್ ಅವರಿಗೆ ಮತ್ತು ಅಲ್ಲಿಯ ಮ್ಯಾನೇಜ್ಮೆಂಟ್ ಮತ್ತು ಅಲ್ಲಿ ಎಲ್ಲ ಸ್ಟಾಫ್ಗಳಿಗೂ ತುಂಬ ಥ್ಯಾಂಕ್ಸ್. ಲವ್ ಯು. ಕಮ್ ಕ್ಲೋಸರ್. ಇವಾಗ ನಾನು KGF ಸ್ಟಾಫ್ ಜೊತೆ ಇದ್ದೀನಿ. ಇವರು ಮ್ಯಾನೇಜರು, ಇವ್ರ ಹೆಸರು ಸರ್ ಸುರೇಶ್ ಅಂತ. ಇವರು ನೀವು ಆಲ್ರೆಡಿ ನೋಡಿದಿರ, ಜಾನ್ ಅಂತ. ಆ್ಯಂಡ್ ಇವರು ಲೈಕ್ ಪಶ್ಚಿಮ ಬಂಗಾಳದವರು. ಆ್ಯಂಡ್ ಇವರು ನಮ್ಮ ಗೌರಿಬಿದ್ನೂರು. ಓಕೆ, ಗೌರಿಬಿದ್ನೂರು ಅವರು. ಆ್ಯಂಡ್ ಅವರೆಲ್ಲ ಸ್ಟಾಫು. ನಿಮ್ಮ ಹೆಸರು? ಬಿಕಿ ಬೆಂಗ ಬಿಕಿ. ಓಕೆ, ಹೆಡ್ ಚೆಫ್. ನೀವು ಆವಾಗಲೇ ಹೆಡ್ ಶೆಫ್ ನೋಡಿದ್ರಾ ಇವ್ರದ್ದು? ಸರ್ ಕಮ್ರೂಲ್. ಓಕೆ, ಇನ್ನೂ ಕೆಲವು ಸ್ಟಾಫ್ಸ್ ಇದ್ದಾರೆ, ಅವರಿಗೆ ಆ್ಯಕ್ಚುಲಿ ಸರ್ವ್ ಮಾಡಬೇಕು. ಸೊ ಹಾಗಾಗಿ ಅವರು ಒಳಗಡೆ ಬ್ಯುಸಿ ಇದ್ದಾರೆ, ಅವ್ರಿಗೆ ಕರೆಯೋಕ್ಕಾಗಿಲ್ಲ ನಾನು ಆ್ಯಕ್ಚುಲಿ. ಸೊ ಇಲ್ಲಿ ಬಂದರೆ ನಿಮಗೆ ತುಂಬ ಚೆನ್ನಾಗಿ ಫುಡ್ ಸರ್ವಿಸ್ ಇದೆ ಇವ್ರದ್ದೆಲ್ಲ. ಆ್ಯಂಡ್ ತುಂಬ ಕೋಆಪ್ರೇಷನ್ ಇದೆ. ಆ್ಯಂಡ್ ಫುಡ್ ಕೂಡ ತುಂಬಾ ಚೆನ್ನಾಗಿದೆ, ಡಿಲಿಷಿಯಸ್ ಆಗಿದೆ. ಆ್ಯಂಡ್ ಇಲ್ಲಿಗೆ ಬಂದು ನೀವು ಒಂದು ರೀತಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು KGF ಥೀಮ್ದು. ಕಂಪ್ಲೀಟಾಗಿ KGF ಮೂವಿ ಡಿಸೈನೇ ಮಾಡಿದ್ದಾರೆ ಇಲ್ಲಿ. ನೀವು ಇಲ್ಲಿ ಬಂದರೆ ಕಳೆದೋಗ್ತೀರಾ ಆ್ಯಕ್ಚುಲಿ. ಇಲ್ಲಿ ಬಂದು ಇಲ್ಲಿ ಒಂದು ಥೀಮನ್ನು ಎಂಜಾಯ್ ಮಾಡಿ, ಫುಡ್ಡನ್ನು ಕೂಡ ಎಂಜಾಯ್ ಮಾಡಿ, ಇವು ಸರ್ವಿಸನ್ನು ಎಂಜಾಯ್ ಮಾಡಬೇಕಂತ ನಾನು ಕೇಳ್ಕೊತೀನಿ. ಬಂದು ಒಮ್ಮೆ ವಿಸಿಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಓಕೆ, ಆ್ಯಂಡ್ ಏನಾದ್ರು ಹೇಳಲಿಕ್ಕೆ ಬಯಸ್ತಾರಾ ಅಂತ ಕೇಳೋಣ ಸ್ಟಾಫ್ ಹತ್ರ. ಸರ್ ಫೈನಲಿ ಕ್ಯಾ ಬೋಲ್ನಾ ಚಾಹೋಗೆ ಸರ್? Finally, we are waiting for our newly guests to come to our KGF part.
2. Thank you very much, everybody. Part 3, I guess. Yeah. Part 3. Okay, part 3. Yeah. नो सर सब कुछ अच्छा ही है इधर सब स्टाफ भी ನೋಡಿದ್ರ ಅವರಿಗೆ ಹಿಂದಿ ಬರುತ್ತೆ ಬಟ್ ಕನ್ನಡ ಅಷ್ಟೊಂದು ಬರಲ್ಲ. ಈಗ ನಮ್ಮ ಇನ್ನೊಬ್ರು ಇದ್ದಾರೆ ಮ್ಯಾನೇಜರ್ ಅಂತ ಗೌರಿ ಬಿದ್ನೂರ್ ಅವರು, ಅವ್ರಿಗೆ ಮಾತಾಡ್ಸೋಣ. ತುಂಬ ಥ್ಯಾಂಕ್ ಯು ಸರ್, ನಿಮಗೆ ತುಂಬ ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ನಮ್ಮ ಓನರ್ಸ್ಗೆ. ಈ ಥರ ಟೀಮ್ ಮಾಡಬೇಕು ಅಂತ ಫಸ್ಟ್ ಆಫ್ ಆಲ್ ಐಡಿಯಾ ಬಂದು ಗ್ರ್ಯಾಂಡ್ ಸಕ್ಸಸ್ ಆಗಿದೆ, 100% ಸಕ್ಸಸ್ ಆಗಿದೆ. ಈ ಥರ ಒಂಥರ ಸಿಸ್ಟಮ್ ಮಾಡಬೇಕು ಅನ್ನೋ ಐಡಿಯಾ ಆಲ್ಮೋಸ್ಟ್ ಅಲ್ಲಿ ಯಾರಿಗೂ ಬಂದಿರಲ್ಲ. ಬೆಂಗಳೂರಲ್ಲಿ ಆಲ್ಮೋಸ್ಟ್ ಅಲ್ಲಿ ನಿಮಗೆಲ್ಲ ಗೊತ್ತು, ರೆಸ್ಟೋರೆಂಟ್ಗಳಲ್ಲಿ ನಾರ್ಮಲ್ ರೆಸ್ಟೋರೆಂಟ್ಸ್ ಇರ್ತದೆ. ಈ ಥರ ಥೀಮು ಈ ಥರ ಇದಾಗಿ ಯಾರೂ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಓನರ್ಸ್ಗಳಿಗಿಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್ ಸರ್. ಆಮೇಲೆ ಊಟ ಬಗ್ಗೆ ಸರ್, ಪ್ರತಿಯೊಬ್ಬರು ಕಸ್ಟಮರು ಫುಲ್ ಖುಷಿಯಾಗಿಂದ ಹ್ಯಾಪಿಯಾಗಿಂದ ಹೋಗ್ತಾ ಇದ್ದಾರೆ ಸರ್. ವಂಡರ್ಫುಲ್ಲು ಟೇಸ್ಟು, ಎಕ್ಸಲೆಂಟ್ ಟೇಸ್ಟು. ಇವರು 15 ಇಯರ್ಸು ಕ್ಯಾಲಿಫೋರ್ನಿಯಾದಲ್ಲಿ ಎಕ್ಸ್ಪರ್ಟ್ ಅವರು ಚೆಫು. ಮತ್ತು ಇವರು ಜಾನು, ಆಲ್ ಸ್ಟಾಫು ಇನ್ನೂ ಒಳಗಡೆ ಇದ್ದಾರೆ. ಆ ಕಡೆ ಕ್ರೌಡ್ ಇದೆ ಸ್ಟೇಜ್ 2 ಅಲ್ಲಿ, ಫೇಸ್ 2 ಅಲ್ಲಿ, ಅದರಿಂದ ಸ್ಟಾಫ್ ಬಂದಿಲ್ಲ. ಬಟ್ ಕಸ್ಟಮರ್ಸ್ ಫುಲ್ ಹ್ಯಾಪಿ ಸರ್. ಇನ್ನೂ ಬರೋರೆಲ್ಲ ಹೇಳ್ತಾ ಇದ್ದಾರೆ ಸ್ವಲ್ಪ ಎಕ್ಸಲೆಂಟಾಗಿದೆ ಫುಡ್ಡು, ತುಂಬ ಖುಷಿಯಾಯಿತು ಅಂತ. ತುಂಬ ಥ್ಯಾಂಕ್ಸ್ ಸರ್. ನಾನೊಬ್ಬ ಮ್ಯಾನೇಜರ್ ಆಗಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದರೆ ನನಗೆ ತುಂಬ ಖುಷಿ ಆಗ್ತಾಯಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವರು 14 years. ಕ್ಯಾಲಿಫೋರ್ನಿಯಾ 14 ಇಯರ್ಸ್ ಸರ್ವಿಸ್ ಮಾಡಿದ್ದಾರೆ. ಆ್ಯಂಡ್ ಮಾಸ್ಟರ್ ಶೇಫ್ ಅವರು KGF ಹೋಟೆಲ್ एक्चुअली कुछ बोला जाओ सर. हाँ जी, सबको नमस्कार. मेरा नाम विवेक तामंग है. मैं फ्रॉम में दार्जिलिंग से आया. मेरे पास आइए KGF में सब लोग आइए, हम आपको पूरा खाना खिला के भेज देंगे, अच्छा खाना खा के भेज देंगे. बस थैंक यू. आप भी नहीं सर, हाँ सर, सभी स्टाफ जितना भी है कस्टमर सभी आइए, अच्छा से खाना खिलाएंगे और अच्छा से सर्विस सभी लोग करेंगे. ಥ್ಯಾಂಕ್ ಯು. KGF ಎಲ್ಲನೂ ಪ್ರಾಪ್ಸ್ಗಳನ್ನು, ಎಲ್ಲ ಒಂದು ಸಲಕರಣೆಗಳನ್ನು ಅಲ್ಲಿ ಇಟ್ಟಿದ್ರು. ಗನ್ಗಳಾಗಲಿ ರೈಫಲ್ಸ್ಗಳಾಗಲಿ ಎಲ್ಲನೂ ಇಟ್ಟಿದ್ರು. ಸ್ಮಾಲ್ ಗನ್ಗಳು, ಪಿಸ್ತೂಲ್ಗಳು ಎಲ್ಲನೂ ಶೋಕೇಸಿಗೆ ಇಟ್ಟಿದ್ರು. ಬಟ್ ಒಂದನ್ನು ಮಿಸ್ ಮಾಡ್ತಾ ಇದ್ದೆ ನಾನು, ಇದನ್ನೇ ಇಟ್ಟಿಲ್ವಲ್ಲ ಇಲ್ಲಿ ಅಂತ. ಆ್ಯಕ್ಚುಲಿ ಒಳಗೋಗಿ ನೋಡ್ತೀನಿ, ಓ ಮೈ ಗಾಡ್, ನನಗೂ ಬೇಕಾಗಿರೋದು ಇದೇ ಆಗಿತ್ತು ಆ್ಯಕ್ಚುಲಿ. ಯಾವ್ದು ಹೇಳಿ ನೋಡೋಣ. KGF ಪಾರ್ಟ್ 2 ನೋಡಿದವ್ರಿಗೆ ಇದು ಗೊತ್ತಿರುತ್ತೆ. ದೊಡ್ಡಮ್ಮ ಅಂತ ಒಂದು ಬಿಗ್ ಬ್ಯಾರಲ್ ಗನ್ ಇದೆ. ಅದು ತುಂಬ ಓಲ್ಡ್ ಗನ್ ಆ್ಯಕ್ಚುಲಿ. ಸೊ ಅದಕ್ಕೆ ಅವರು ದೊಡ್ಡಮ್ಮ ಅಂತ ಹೆಸರಿಟ್ಟಿದ್ರು KGFಲ್ಲಿ. ಸೊ ಆ ದೊಡ್ಡಮ್ಮನ ನೋಡಬೇಕಿತ್ತು ನನಗೆ. ಓ ಮೈ ಗಾಡ್, ಒಳಗಡೆ ಒಂದು ಕಂಪಾರ್ಟ್ಮೆಂಟಲ್ಲಿ ಇಟ್ಟಿದ್ರು ಅದನ್ನು, ದೊಡ್ಡಮ್ಮನ. ಓ ಮೈ ಗಾಡ್, ನಿಜವಾಗ್ಲೂ ನೋಡ್ಕೊಂಡು ತಲೆಗೆಟ್ಟೋಗ್ಬಿಡ್ತು. ಸಕ್ಕದಾಗಿ ಡಿಸೈನ್ ಮಾಡಿದರು. ಅದು ನೋಡೋಕ್ಕೆ ಸೇಮ್ ದೊಡ್ಡಮ್ಮ ಇದೆಯಲ್ಲ ಆ ಮೂವಿಯಲ್ಲಿ, KGF 2 ಮೂವಿಯಲ್ಲಿ ಸೇಮ್ ಅದೇ ರೀತಿ ಇತ್ತು ಆ ದೊಡ್ಡಮ್ಮ ನೋಡೋಕ್ಕೆ. ಇದು ನೆನಪಿರ್ಬೇಕು ನಿಮಗೆ KGF 2ದಲ್ಲಿ ಅವರು ಸಿಗರೇಟಿಂದ ಇದನ್ನ ಸಿಗರೇಟ್ ಹಚ್ತಾರೆ ಬ್ಯಾರಲಿಗೆ, ಸ್ಟೈಲಾಗಿ ಒಂದು ಲುಕ್ ಕೊಡ್ತಾರೆ. ಅದಿದೆ ದೊಡ್ಡಣ್ಣ. ಆ್ಯಕ್ಚುಲಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೀಟಾಗಿ ಜೀಪನ್ನು ಗಾಳಿಲಿ ತೇಲಾಡ್ತಾ ಇರುತ್ತಲ್ಲ, ಅವರು ಈ ಗನ್ ಶಾಟಿಂದ ಈಗ ತಿರುಗಿಸಿ ಹೊಡೆದಾರೆ. ಸೊ ಅದೇ ಒಂದು ದೊಡ್ಡಣ್ಣ ರೂಪದಲ್ಲಿ ಅವರು ಡಿಫ್ರೆಂಟಾಗಿ ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ. ಸೇಮ್ ಅದೇ ರೀತಿ ಕಾಣಿಸುತ್ತೆ ನೋಡೋದು. ಸಖತ್ತಾಗಿ ಡಿಸೈನ್ ಮಾಡಿದರು. ಆ್ಯಂಡ್ ಅಲ್ಲಿಗೆ ಹೋಗಿ ನಾನು ನಿಂತ್ಕೊಂಡು ಸೆಲ್ಫಿ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿ ಹಿಡ್ಕೊಂಡು. ಆ್ಯಂಡ್ KGF ಮೂವಿಲಿ ಬ್ಯಾರಲ್ ಹಿಡ್ಕೊಂಡು ಯಾವ ರೀತಿ ಶೂಟ್ ಮಾಡ್ತಾರೆ ಯಶ್ ಅವರು ರಾಕಿ ಬಾಯಿ ಆಗಿ, ಅದೇ ರೀತಿ ನಾನು ಶೂಟ್ ಮಾಡೋಕ್ಕೆಲ್ಲ ಟ್ರೈ ಮಾಡಿದೆ. ಆ್ಯಂಡ್ ವಿಡಿಯೋಗಳನ್ನು ಶೂಟ್ ಮಾಡಿದೆ. ಆ್ಯಂಡ್ ತುಂಬ
ಸಖತ್ತಾಗಿ ಎಂಜಾಯ್ ಮಾಡಿದೆ ದೊಡ್ಡಮ್ಮನ ಹತ್ರ ಮಾತ್ರ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಆ ಮೂವಿಲಿದ್ದ ಒಂದು ಪರ್ಫಾರ್ಮೆನ್ಸನ್ನ ನಾನು ಇಲ್ಲಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಬಟ್ ಆ ರೀತಿ ಆಗಲ್ಲ. ಅಟ್ಲೀಸ್ಟ್ 1% ಆದರೂ ಆ ಥರ ನಿಮ್ಗೆ ಅನಿಸಿದರೆ, ಚೆನ್ನಾಗಾಗಿದೆ ಅಂತ ಅನಿಸಿದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ. ಆ್ಯಂಡ್ ಚಿಕ್ಕ ಒಂದು ಆ್ಯಕ್ಟ್ ಥರ ಒಂದು ಮಾಡಿದ್ದೀನಿ ದೊಡ್ಡಮ್ಮನ ಜೊತೆ. ಅಂದರೆ ಬಿಗ್ ಬ್ಯಾರಲ್ ಗನ್ ಇರುತ್ತಲ್ವ, ಗನ್ ಮಷೀನ್, ಅದ್ರ ಜೊತೆ ನಾನು ಒಂದು ಸಣ್ಣ ಆ್ಯಕ್ಟ್ ಮಾಡಿದ್ದೀನಿ ನಿಮಗಾಗಿ ಸ್ನೇಹಿತರೆ. ನೋಡಿ, ಹೋಪ್ ನಿಮಗಿದು ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಾಧ್ಯವಾದಲ್ಲಿ ಕಮೆಂಟ್ ಕೂಡ ಮಾಡಿ. ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಿಮಗೆ ಮುಂಬರುವ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ.